ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವಬ್ರಹ್ಮಾಂಡವೆಲ್ಲ, ಅಕಳಂಕ ಜಗದೊಡೆಯ ಚಿದಾನಂದ ಬಸವಂಗೆ ಶರಣೆಂದು ಬಕುತನಾದೆನು ಕಾನ ಯೋಗಿನಾಥ. ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನು, ನನ್ನ ಆರಾಧ್ಯ ದೈವ ಕೊಪ್ಪಳದ ಗವಿಸಿದ್ದೇಶ್ವರನನ್ನು, ಹಾನಗಲ ಕುಮಾರ ಮಹಾಶಿವಯೋಗಿಗಳನ್ನು, ಅತನಿಯ ಮುರುಗೇಂದ್ರ ಮಹಾಶಿವಯೋಗಿಗಳನ್ನು, ದುರ್ದುಂಡೇಶ್ವರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಲಿಂಗ ಪೂಜಾನಿಷ್ಠರು, ಜ್ಞಾನ ದಾಸೋಹಿಗಳಾಗಿರುವಂಥ ಚಂದ್ರವನ ಆಶ್ರಮ ಬೇಬಿ ಮಠದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಇಂದು ನಾವು ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಹತ್ತಿರ ಇರುವಂಥ ಆಶ್ರಮದ ಬಗ್ಗೆ ನಾವೆಲ್ಲ ಇವಾಗ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಬೇಬಿ ಗ್ರಾಮದ ಕರ್ತೃಗಳಾಗಿರುವಂಥ ಹಾಗೆ ದುರ್ದುಂಡೇಶ್ವರ ಮಹಾಶಿವಯೋಗಿಗಳಿಂದ ಆಶೀರ್ವಾದವನ್ನು ಪಡೆದಿರುವಂಥ ಮರದೇವರ ಶಿವಯೋಗಿಗಳವರ 130ನೇ ಜಯಂತಿ ಮಹೋತ್ಸವ ಹಾಗೂ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಯವರು ಶ್ರೀಮಠಕ್ಕೆ ಪಟ್ಟಾಧಿಕಾರವನ್ನು ವಹಿಸಿಕೊಂಡು ಸರಿಸುಮಾರು 25 ವರ್ಷಗಳಾಗಿರುವಂಥ ಸಂದರ್ಭ. ಈ ಸಂದರ್ಭ 25ನೇ ವರ್ಷದ ಪಟ್ಟಾಧಿಕಾರ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಭಾಳಷ್ಟು ವಿಶೇಷವಾಗಿರುವಂಥ ಮಠದಲ್ಲಿ ನಾವೆಲ್ಲ ಸಮ್ಮಿಲಿತಗೊಳ್ತಾ ಇದ್ದೇವೆ. ನಿಮಗೂ ಗೊತ್ತಿರಲಿ, ಮರದೇವರ ಮಹಾಶಿವಯೋಗಿಗಳು ಭಾಳಷ್ಟು ದೊಡ್ಡ ತಪಸ್ವಿಗಳು. ಅವರು ಲಿಂಗ ಪೂಜಾನಿಷ್ಠರು. ಯಾರಾದರೂ ಭಕ್ತರು ಅವ್ರ ಹತ್ರ ಬಂದಾಗ ಕಷ್ಟ ಅಂತ ಬಂದ ಭಕ್ತರಿಗೆ ಕಾಮಧೇನು ಆಗಿ ಅಂಥ ಮಹಾನ್ ಶಿವಯೋಗಿಗಳ ಹತ್ರ ಆಶೀರ್ವಾದವನ್ನು ಪಡೆದಿರುವಂಥ ಎಲ್ಲ ಭಕ್ತರು ಇವರನ್ನು ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಮರದೇವರ ಮಹಾಶಿವಯೋಗಿಗಳು ಈ ಭೂಮಿ ಮೇಲೆ ಜನಿಸಿ 130 ವರ್ಷಗಳಾಯಿತು. ನಾವು ಕನ್ನಡ ನಾಡಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಹೇಗೆ ಅತನಿಯ ಮುರುಗೇಂದ್ರ ಮಹಾಶಿವಯೋಗಿಗಳನ್ನು, ಹಾನಗಲ್ ಕುಮಾರ ಮಹಾಶಿವಯೋಗಿಗಳನ್ನು, ಮುರುಗೋಡದ ಮಹಾಂತ ಶಿವಯೋಗಿಗಳನ್ನು, ಬಿಜಾಪುರ BLD ಸಂಸ್ಥೆ ಕಟ್ಟಿರುವಂಥ ಬಂತನಾಳ ಶಿವಯೋಗಿಗಳನ್ನು ಹೇಗೆ ನೆನಪು ಮಾಡ್ಕೊಳ್ತೇವೆ, ಅದೇ ಸಾಲಿನಲ್ಲಿ ಬಂದು ನಿಲ್ಲುವಂಥ ಏಕೈಕ ಮಹಾತ್ಮರು ಅಂದರೆ ಅದು ಬೇಬಿ ಮಠದ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಯವರ ಗುರುಗಳಾಗಿರುವಂಥ ಮರದೇವರ ಶಿವಯೋಗಿ ಮಹಾಸ್ವಾಮಿಗಳಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಪರಮ ಪೂಜ್ಯರು ಸದಾಕಾಲ ಲಿಂಗ ಪೂಜೆಯಲ್ಲಿದ್ದಂಥ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರುವಂಥವ್ರು. ಒಂದು ವಾಕ್ಯ ನೆನಪಾಗ್ತದೆ, ಮಹಾತ್ಮರಿಗೆ ಏನು ಆಸ್ತಿ ಅಂತಂದರೆ ಅಂಬ್ಲಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅನ್ನುವಂಥ ಮಾತು. ಅಂಬ್ಲಿ ಕಂಬಳಿನೇ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಎನ್ನುವ ಹಾಗೆ ತಮಗೆ ಏನು ಬೇಕು ಅಷ್ಟನ್ನೇ ಇಟ್ಕೊಂಡು ನಾಡಿನ ಜನರ ಉದ್ಧಾರಕ್ಕಾಗಿ ತಮ್ಮನ್ನೇ ತಾವೇ ಸವಿಸಿಕೊಂಡವರು ಮರದೇವರ ಮಹಾಶಿವಯೋಗಿ ಮಹಾಸ್ವಾಮೀಜಿಯವರು. ಅಂಥ ಪರಮ ಪೂಜ್ಯರು ತಪಸ್ವಿಗಳಾಗಿದ್ದರು. ಮಹಾರಾಷ್ಟ್ರ ಭಾಗದಿಂದ ಬಂದು ಧಾರವಾಡದ ಪತ್ರಿವನ ಮಠದಲ್ಲಿ ಒಂದಿಷ್ಟು ದಿನ ಉಳ್ಕೊಂಡು ಮುಂದೆ ಸಂಚಾರವನ್ನು ಮಾಡ್ತಾ ಇದೇ ಶಂಭುಲಿಂಗನ ಬೆಟ್ಟಕ್ಕೆ ಬಂದು ಸುಮಾರು ವರ್ಷಗಳ ಕಾಲ ಹಾನಗಲ್ ಕುಮಾರ ಮಹಾಶಿವಯೋಗಿಗಳು ಹೇಗೆ ಬಂದು ಶಂಭುಲಿಂಗನ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದರು, ಹಾಗೆ ಮರದೇವರ ಮಹಾಶಿವಯೋಗಿ ಸ್ವಾಮೀಜಿಯವರು ಕೂಡ ಶಂಭುಲಿಂಗನ ಬೆಟ್ಟದಲ್ಲಿ ತಪಸ್ಸನ್ನು ಮಾಡ್ತಾರೆ. ಮುಂದೆ ಮತ್ತೆ ಸಂಚಾರ ಮಾಡ್ತಾ ಬಂದಾಗ ಬೇಬಿ ಗ್ರಾಮದಲ್ಲಿ ಬಂದು ಬೇಬಿ ಗ್ರಾಮದ ಊರಲ್ಲಿ ಒಂದು ಮಠವನ್ನು ಕಟ್ಟುತ್ತಾರೆ. ಮಠವನ್ನು ಕಟ್ಟಿದ ಮೇಲೆ ಸಮಾಜವನ್ನು ಕಟ್ತಾರೆ, ನಾಡನ್ನು ಕಟ್ತಾರೆ, ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಅಂಥ ಪರಮ ಪೂಜ್ಯರ ನಂತರದಲ್ಲಿ ಯಾರಾದರೂ ಒಬ್ಬರು ಸ್ವಾಮಿಗಳನ್ನು ಈ ಮಠಕ್ಕೆ ಸ್ವಾಮಿಯನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ಮೈಸೂರಲ್ಲಿ ಓದುತ್ತಿರುವಂಥ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರನ್ನು ಆಯ್ಕೆ ಮಾಡಿ ಬೇಬಿ ಮಠಕ್ಕೆ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಮುಂದಿನ ಪಟ್ಟವನ್ನು ನೀನು ವಹಿಸುವಂಥ ಆಶೀರ್ವಾದ ಮಾಡ್ತಾರೆ. ಗುರುವಿನ ಸೇವೆಯಲ್ಲೇ ತಮ್ಮನ್ನು ತಾವು ತ್ರಿನೇತ್ರ ಮಹಾಂತ ಸ್ವಾಮಿಗಳು ತೊಡಗಿಸ್ಕೊಳ್ತಾರೆ. ನಮಗೆ ಯಾವಾಗ ಈ ಜನ್ಮದಲ್ಲಿ ಪುಣ್ಯ ಬರುತ್ತೆ ಅಂದರೆ ಸುಮ್ಮನೆ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡೋದ್ರಿಂದ ಅಲ್ಲ, ಆಸ್ತಿ ಗಳಿಸೋದ್ರಿಂದ ಅಲ್ಲ. ನಮಗೆ ಪುಣ್ಯ ದೊರಕಬೇಕಾದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವಂಥ ಮಾತನ್ನು ನಾವೆಲ್ಲ ಕೇಳ್ತೇವೆ. ಗುರುವಿನ ಗುಲಾಮರಾಗಬೇಕು, ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಸಾಕ್ಷಾತ್ಕಾರ ಆಗೋದು, ಗುರುವಿನ ಕರುಣೆ ಆಗೋದು ನಮಗೆ ಯಾವಾಗ ಅಂತ ಕೇಳಿದ್ರೆ ಗುರು ಸೇವೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಥ ಗುರುವಿನ ಸೇವೆಯನ್ನು ಮಾಡ್ತಾರೆ. ನಂತರದಲ್ಲಿ ಮರದೇವರ ಶಿವಯೋಗಿಗಳ ಲಿಂಗೈಕ್ಯರಾದ ಮೇಲೆ ಇವರು ಶ್ರೀಮಠದ ಅಧಿಪತ್ಯವನ್ನು ವಹಿಸಿಕೊಂಡು ಇವತ್ತು ಬೇಬಿ ಗ್ರಾಮದ ಮಠವನ್ನೂ ಕೂಡ ಬಹಳಷ್ಟು ಸುಂದರವಾಗಿ ಕಟ್ಟಿ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಬರುವಂಥ ನಾಡಿನ ಎಲ್ಲ ಜನರಿಗಾಗಿ ಚಂದ್ರವನ ಆಶ್ರಮವನ್ನು ತೆಗೆದ್ರು. ನೋಡಿ,
ಏನು ಇಲ್ಲದ ಮಠವನ್ನು ಇವತ್ತು ಗಗನದ ಎತ್ತರಕ್ಕೆ ಬೆಳೆಸಿದರು. ದೇಶ ವಿದೇಶಗಳಲ್ಲಿ ಕೂಡ ಬೇಬಿ ಗ್ರಾಮದ ಮಠದ ಒಂದು ಪ್ರಚಾರವನ್ನು ಕಾಣ್ತೀವಿ ಅಂದರೆ ಅದರ ಹಿಂದಿನ ಕ್ರಿಯಾಶಕ್ತಿ ಯಾರು ಅಂತ ಕೇಳಿದರೆ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಯವರು. ಇವತ್ತು ಬಹಳಷ್ಟು ಸುಂದರ ಕಾವೇರಿ ನದಿಯ ತಟದಲ್ಲಿ ಇವತ್ತಿನ ದಿನ ಚಂದ್ರವನ ಆಶ್ರಮವನ್ನು ತೆಗೆದಿದ್ದಾರೆ. ಸಾವಿರಾರು ಭಕ್ತರು ಆನಂದಕ್ಕಾಗಿ ನೆಮ್ಮದಿಗಾಗಿ ಬರುವಂಥ ಒಂದು ಕೇಂದ್ರವಾಗಿ ಇದು ಚಂದ್ರವನ ಆಶ್ರಮ ಇವತ್ತು ಬೆಳೆದು ನಿಲ್ತದೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ಅಂಥ ಮಹಾನ್ ಶಿವಯೋಗಿಗಳು, ಮರಿದೇವರ ಮಹಾಶಿವಯೋಗಿಗಳಂಥ ಮಹಾನ್ ಶಿವಯೋಗಿಗಳ ಸೇವೆ ಮಾಡೋದೇ ಇದೊಂದು ಸುಸಂದರ್ಭ ಅಂತ ನಾನು ಭಾವಿಸ್ಕೊಳ್ತೇನೆ. ಅಂಥ ಮರಿದೇವರ ಮಹಾಶಿವಯೋಗಿಗಳ 130ನೇ ಜಯಂತಿ ಮಹೋತ್ಸವ ಜೊತೆಗೆ ನಮ್ಮ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರ 25ನೇ ವರ್ಷದ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಇದೇ ತಿಂಗಳು ನಾಳೆ ಬರುವಂಥ ಜನವರಿ 26, 27, 28ನೇ ತಾರೀಕಿನ ದಿನ ಬಹಳಷ್ಟು ನಾಡು ಕಂಡಿರುವಂಥ ಅಪರೂಪದ ಜಗದ್ಗುರು ಮಹಾಸನ್ನಿಧಿಯವರು ಈ ಕಾರ್ಯಕ್ರಮಗಳಿಗೆ ದಯಮಾಡಿಸ್ತಾರೆ. ಸುತ್ತೂರಿನ ಜಗದ್ಗುರು ಮಹಾಸನ್ನಿಧಿಯವರು, ಆದಿಚುಂಚನಗಿರಿಯ ಜಗದ್ಗುರು ಮಹಾಸನ್ನಿಧಿಯವರು, ಹಾಗೆ ಸಿದ್ಧಗಂಗಾ ಮಠದ ಜಗದ್ಗುರು ಮಹಾಸನ್ನಿಧಿಯವರು, ಮುರುಗೋಡದ ಪರಂಪರೆ ಬಂದಿರುವಂಥ ಮುರುಗೋಡದ ಮಹಾಂತ ಸ್ವಾಮೀಜಿಯವರು, ಜೊತೆಗೆ ನಿಡುಸೋಶಿಯ ಜಗದ್ಗುರು ಮಹಾಸನ್ನಿಧಿಯವರು, ಹೀಗೆಲ್ಲ ನಾಡಿನ ಗಣ್ಯ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಾರೆ. ಅಷ್ಟೇ ಅಲ್ಲ, ರಾಜಕೀಯ ದಿಗ್ಗಜರಾಗಿರುವಂಥ HD ದೇವೇಗೌಡರು, ಮಣ್ಣಿನ ಮಗ ಆಗಿರುವಂಥ ದೇವೇಗೌಡರು, ಅಷ್ಟೇ ಅಲ್ಲ SM ಕೃಷ್ಣ ಅವರು, ಅಷ್ಟೇ ಅಲ್ಲ ಯಡಿಯೂರಪ್ಪನವರು, ಹೀಗೆ ನಾಡಿನ ಎಲ್ಲ ರಾಜಕೀಯ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದೇ ಜನವರಿ 26, 27, 28ನೇ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. 27 ಬಹಳಷ್ಟು ವಿಶೇಷ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಸರಿಸುಮಾರು ಅವತ್ತು ಸಂತರ ಮಹಾಸಂಗಮ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು 100 ಜನ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಸಂತರ ಮಹಾಸಂಗಮದಲ್ಲಿ 28ನೇ ಕಾರ್ಯಕ್ರಮದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು, ರಾಜಕೀಯ ದಿಗ್ಗಜರು ಬರ್ತಾರೆ. ತಾವೆಲ್ಲ ಕೂಡ ಬಂದು ಗುರುವಿನ ಸೇವೆ ಮಾಡಿ ಗುರುವಿನ ಕೃಪೆಗೆ ಪಾತ್ರ ಆಗಬೇಕು. ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.